ಓಕೆ, ಅವರಿಗೂ ಸ್ವಾಗತ. ಸಾಯಿರಾಮ್ ಮಂದಿರದ ಸಾಯಿ ಮಂದಿರದ ಶಿರಡಿ ಸಾಯಿಬಾಬಾ ಮಂದಿರದ ಒಂದು 25ನೇ ಮೂರ್ತಿ ಸ್ಥಾಪನೆ ದಿನ, ಹಾಗೆ ಸಾಯಿ ಸಮಿತಿಯ 46ನೇ ವಾರ್ಷಿಕೋತ್ಸವ. ನಮ್ಗೆ ನಿನ್ನೆ ಇಲ್ಲಿ ಪಾದ ಇಟ್ಟಿದ್ದೆ. ಸಾಮಾನ್ಯ 17 ಗಂಟೆ ಆಗಿದೆ. ಈಗ 2 ಪ್ರಶ್ನೆಗಳು ಮೂಡಿತು. ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಅದ್ರ ಮುಂಚೆ ಎಲ್ಲರಿಗೂ ಸ್ವಲ್ಪ ಹಸಿವಾಗಿರ್ಬೋದು, ಆದರೂ ಮಾತೇಳಿದ್ದೇಳಿ ಮತ್ತು ಪುರುಷರ ಪ್ರಭುಜಿಯವರಿದ್ದಾರೆ. 2 ಸಾಯಿಯ ಉದ್ಘಾರ ಮಾಡಿ ನಾನು ಆ 2 ಪ್ರಶ್ನೆಗಳ ಉತ್ತರ ಹುಡುಕು ಸಾಯಿಯ ಕೃಪೆ ಹೇಗಾಯಿತು, ಭಗವದ್ಗೀತೆ 2 ವಿಚಾರಗಳನ್ನ ನಿಮ್ಮ ಮುಂದೆ ಇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಧ್ವನಿ ಕುಡಿಸಬೇಕಂತ ಹೇಳ್ತೇನೆ. ಸ್ವಲ್ಪ ಅಲರ್ಟ್ ಆಗೋಣ ನಾವು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜೈ ಜೈ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜೈ ಜೈ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜೈ ಜೈ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ಶಿರಡಿ ಸಾಯಿ ದ್ವಾರಕಾಮಾಯಿ. 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 ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜೈ ಜೈ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ. ನಿನ್ನೆ 2 ಪ್ರಶ್ನೆ ಬಂತು ನನಗೆ. ಒಬ್ರು ಕೇಳಿದ್ರು, ನಿನ್ನೆ ಈ ಮಂದಿರ ನಿಮ್ಗೆ ಗೊತ್ತಿದೆ, ಇಲ್ಲಿ ಯಾಕೆ ಬಂದ್ರಿ ಹೇಳಿ. ಯಾರು ಪರಿಚಯ ಇಲ್ಲ, ಒಬ್ಬರನ್ನ ಪರಿಚಯ ಮಾಡ್ತಾರೆ. ಸ್ವಲ್ಪ ಅಲ್ಪ ಮಟ್ಟಿಗೆ ಪ್ರತಿಜ್ಞೆ ಪ್ರತಿ. ಎರಡನೇದಾಗಿ ನಾನು ಇಲ್ಲಿ ಬಂದ ವಿಚಾರವನ್ನ ಸಾಯಿ ಗಾಯತ್ರಿ ಮಾತಾಜಿ ಅವರಿಗೆ ಇಲ್ಲಿ ಹೋದ ಮೇಲೆ ಫೋನ್ ಮಾಡಿದೆ. ಯಾವಾಗಲೂ ಅವರಿಗೆ ಒಂದು ಅಧ್ಯಾತ್ಮ ಚಿಂತನೆಯಲ್ಲಿರುವಾಗ ಅವ್ರ ಜೊತೆಗೆ ಸಂಪರ್ಕ ಇರ್ತೇನೆ. ಅವರು ಕರೆದಾಗ ಪಡ್ತಿ ಯಾತ್ರೆ ಪುಟ್ಪಡ್ತಿ ಆದಾಗ ನನ್ಗೆ ಫೋನ್ ಮಾಡಿದ್ರು, ನೀವು ಬರಬೇಕು ಅಂತ. ನಿನ್ನೆ ಒಂದು ಪ್ರಶ್ನೆ ಇಟ್ರು, ನೀವು ಬಂದ್ರಲ್ಲ ಯಾಕೆ ಕರೆದ್ರು ನಿಮ್ಮನ್ನ? ನಾ ಹೇಳ್ದೆ ಯಾರು ಕರೆದಿಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ನೀವು ಬರ್ಲಿಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಕಡೆ ಓಡಾಡ್ತೀವಿ. ಸಾಯಿ ಪ್ರವಚನ ಮಾಡ್ತೀವಿ, ಉಡುಪಿಯಲ್ಲಿ ಮಾಡಿದ್ದೀವಿ, ಕೋಲಾರಲ್ಲಿ ಮಾಡಿದ್ದೀವಿ, ಬೆಂಗಳೂರಿನಲ್ಲಿ ಮಾಡಿದ್ದೀವಿ, ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ, ಎಲ್ಲ ಓಡಾಡ್ತಾ ಇರ್ತೇವೆ. ಮೊನ್ನೆ ಹೋಗುವಾಗ ಕುಮಟಾ ಹೋಗುವಾಗ ಅಣ್ಣ ಹೇಳ್ದ, ಇಲ್ಲಿ ಒಂದು ಕಾರ್ಯಕ್ರಮ, ಈ ಕಡೆ ಇವತ್ತು ರಾಮನವಮಿ ಹನುಮಂತನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ. ಹಾಗೆ ಹೇಳ್ದ, ಮುಂದುಗಡೆ ಒಂದು 45-50 ವರ್ಷದ ಹಿಂದಿನ ಒಂದು ಸಾಯಿ ಮಂದಿರ ಇದೆ ಶಿವಗಿ. ಅವಾಗ
ನಾವೆಲ್ಲೂ ಇರಲಿ ಸಾಯಿ ಮಂದಿರ ಇದೆ ಅಂದ್ರೆ ಮೊದಲೇ ನಾವು ಹೆಜ್ಜೆ ಇಡ್ತೇವೆ. ಯಾಕೆ ನಿನ್ನೆ ನಾವು ಬಂದ್ವಿ, ಬಾಬಾ ಅವರ ಸ್ಥಾನಕ್ಕೆ ಯಾರು ಆಮಂತ್ರಣ ಕೊಡ್ಬೇಕಂತಿಲ್ಲ, ಕರಿಬೇಕಂತಿಲ್ಲ. ಸಾಯಿ ಭಕ್ತರಿಗೆ ಬಾಬಾರವರಿಗೆ ಒಂದು ಇಚ್ಛೆ ಇರ್ತದೆ, ನನ್ನ ಭಕ್ತರನ್ನ ನಾನು ಕಾಣಬೇಕು, ಅವರ ಪಾದವನ್ನು ನಾನು ಕಾಣಬೇಕು. ನಾವು ತಿಳ್ಕೊಳ್ತೀವಿ ನಾವು ಬಂದಿದ್ದೀವಿ ಹೇಳಿ, ಖಂಡಿತವಾಗಿ ಇಲ್ಲ. ಬಾಬಾರ ಇಚ್ಛೆ ಹಾಗೆ ನನ್ನ ಭಕ್ತರನ್ನ, ಯಾಕೆಂದ್ರೆ ಸಾಯಿ ಚರಿತ್ರೆಯಲ್ಲಿ ಹಾಗೆ ಇದೆ, ನನ್ನ ಭಕ್ತರು ಎಲ್ಲೇ ಇರಲಿ ಗುಬ್ಬಚ್ಚಂತೆ ನಾನು ದಾರ ಕಟ್ಟಿ ಅವ್ರನ್ನ ಹೇಳ್ತಿರ್ತೇನೆ ಹಾಗೆ ಅನಿಸ್ತು ನನಗೆ. ಹಾಗೆ ಆ ಮಂತ್ರವನ್ನು ನಾನು ಕೊಡ್ತಾ ಇದ್ದೇನೆ. ಎರಡನೇದಾಗಿ ನಾನು ಕಲ್ತದ್ದು ಇವತ್ತು 58 ವರ್ಷ ನನಗೆ. ಸಾಮಾನ್ಯ 4 ವರ್ಷ ಇರುವಾಗ ಬಾಬಾವರ ಕೃಪೆ, ಸ್ವಾಮೀಜಿಯವರ ಕೃಪೆ ಹೇಗಾಯಿತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೀರು ಕೊಡಿ. ಕಲ್ಪನೆ ಅಂದ್ರೆ ಶಿರಾದಲ್ಲಿ ಇದ್ದೆ. ನಾನೇನು ಸಾಯಿ ಭಕ್ತರಲ್ಲ. 4ನೇ ವಯಸ್ಸಿಗೆ ಸಾಯಿ ಅಂತ ಹೇಗೆ ಗೊತ್ತಾಗುವುದು? ಸಾಧ್ಯವೇ ಇಲ್ಲ. 4ನೇ ವಯಸ್ಸಿಗೆ ಬಾಬಾ, ಶಿರ್ಡಿ ಸಾಯಿಬಾಬಾ, ಸತ್ಯ ಸಾಯಿಬಾಬಾ ಕಲ್ಪನೆ ಇಲ್ಲ. ಆವಾಗ ಈಗಂದ್ರ ಅರ್ಥ 54 ವರ್ಷದ ಹಿಂದೆ ನಾನು, ನನ್ನ ತಂದೆಯವರು ಪೋಸ್ಟ್ ಮಾಸ್ಟರ್ ಇದ್ರು ಶಿರಾಲಿಯಲ್ಲಿ, ಚಿತ್ರಾಪುರದಲ್ಲಿ. ಆಗ ನಾನು ವಿಪರೀತವಾದಂತಹ ಭೇದಿ ಮತ್ತು ವಾಂತಿಗೆ ರೋಗಕ್ಕೆ ಗುಣ ಆದೆ. 15 ದಿನ 20 ದಿನ ನನ್ನ ಅಂತ್ಯಕಾಲ ಸಮೀಪಿಸ್ತಾ ಇತ್ತು. ನನಗೆ ಇನ್ನೂ ನೆನಪಿದೆ, ಆ ವಯಸ್ಸಿನ ನನ್ನ ತಾಯಿ ಹೇಳ್ತಾ ಇದ್ರು, ಭಟ್ಕಳದಿಂದ ಡಾಕ್ಟರ್ ಯು ಚಿತ್ತರಂಜನ್ LML ವೆಸ್ಪಾ ಮೇಲೆ ಬಂದು ಭಟ್ಕಳದಿಂದ ಚಿತ್ರಾಪುರಗೆ ನನಗೆ ಔಷಧೋಪಚಾರಕ್ಕೆ ಬರ್ತಾ ಇದ್ರು. ಆಗಿನ ಕಾಲದಲ್ಲಿ ಈಗಿನಂತೆ ಔಷಧೋಪಚಾರ ಮುಂದುವರೆದಿಲ್ಲ. ಕೊಟ್ಟರು. ಕೊನೆಗೆ ನಂತ ಅತಿ ಕೇವಲ ಎಲಬು ಅಷ್ಟೇ ಕಾಣ್ತಾ ಇತ್ತು ನನಗೆ. ಎಲಬು ಏನಿಲ್ಲ, ಕ್ಷೀಣ. ಲಾಸ್ಟ್ ಡಾಕ್ಟ್ರೇ ಆಸೆ ಬಿಟ್ರು, ಇವನು ಬದುಕು ಉಳಿದಿಲ್ಲ, ಇವನು ಬದುಕು ಉಳಿಯುವುದಿಲ್ಲ, ನಿಮ್ಮ ಹತ್ತಿರದ ಸಂಬಂಧಿರನ್ನ ಕರೆಸ್ಬಿಡಿ. ಅವಾಗೆಲ್ಲ ಅಂಕೋಲ, ಕಾರವಾರ, ಧಾರವಾಡ ಎಲ್ಲರೂ ನನ್ನ ಅಂತ್ಯವನ್ನು ನೋಡಿ ಬಂದಿದ್ದಾರೆ. ಊಟ ಸೇರ್ತಾ ಇಲ್ಲ, ಏನಿದ್ರು ಸಹ ವಾಂತಿ, ಈ ಕಡೆ ಭೇದಿ. ನನ್ನ ತಾಯಿ ಸಾಯಿ ಭಕ್ತಿ, ಮರಾಠಿ ಎಲ್ಲ ಭಜನ್ಸ್ ಎಲ್ಲ ಹಾಡ್ತಾ ಇದ್ಲು. ಅವಳು ಅತಿ ಸಾಯಿ ಭಕ್ತಿ, ದತ್ತ ಭಕ್ತಿ, ಗುರುದತ್ತ. ಅವಳು ಕೂಡ, ಅವಳಿಗೆ ಆಶೆ ಇದೆ, ಮಗ ಅಲ್ವಾ, ಬದುಕುಳಿತಾನೆ ಕೊನೆಯಲ್ಲಿ. ಸಾಯಿ ನಮಸ್ಕರಣೆಯಲ್ಲಿ, ಭಜನೆಯಲ್ಲಿ ಉಳಿದು. ನಾನು ರಾತ್ರಿ ಮಲಗಿದ್ದೇನೆ, ಏನೂ ಇಲ್ಲ. ನನ್ನ ಅಂತ್ಯ ಡಾಕ್ಟರ್ ನನ್ನ ಅಜ್ಜಿ ಬಂದಿದ್ದಾರೆ. ಆಯ್ತು, ಮೊಮ್ಮಗನ ನೋಡ್ಬೇಕು ಹೇಳಿ ಬೆಳಗ್ಗೆ ಎದ್ದುಕೊಂಡು ತಾಯಿ ಹೇಳ್ತಾಳೆ, 2 ಕನಸು ಬಿದ್ದಿದೆ. ತಾಯಿಗೊಂದು ಕನಸು ಬಿದ್ದಿದೆ, ನನಗೊಂದು ಕನಸು ಬಿದ್ದಿದೆ. ತಾಯಿ ಕನಸು ಬಿದ್ದಿದೆ ಅಂದ್ರೆ ಸ್ವಾಮಿ ಉಡಿ ತಕೊಂಡು ನನ್ನ ದೇಹದ ಮೇಲೆ ಸಿಂಪಡಿಸಿದ್ದಾನೆ. ಇದಷ್ಟೇ ಕನಸು. ಬೆಳಗ್ಗೆ ಹೇಳ್ತಾನೆ, ನನ್ನ ಮಗ ಖಂಡಿತ ಗುಣ ಆಗ್ತಾನೆ. ಅಜ್ಜಿ ಎಲ್ಲ ಆಶ್ಚರ್ಯಪಡ್ತಾರೆ, ಏನು ತಿಂತಾ ಇಲ್ಲ, ಏನು ಉಣ್ತಾ ಇಲ್ಲ, ಏನಿಲ್ಲ. ಡಾಕ್ಟರ್ ಹೇಳ್ಬಿಟ್ಟ, ಮಗ 8 ತಾಸು. ನನಗೂ ಒಂದು ಕನಸು ಬಿದ್ದಿದೆ, ಅದನ್ನು ಮಡಿದಿಲ್ಲ ನಾನು. ಇವತ್ತು ನನ್ನ ಫ್ಯಾಮಿಲಿ ಇದ್ದಾರೆ. ಏನ್ ಕನಸು ಬಿದ್ದಿದೆ ಅಂದ್ರೆ, ನನ್ನ ಬಾಬಾ ಕಂಡಿಲ್ಲ, ಸತ್ಯಸಾಯಿಯನ್ನ ಕಂಡಿಲ್ಲ, ಯಾರನ್ನ ಕಂಡಿಲ್ಲ. ನಾನು ಬೆಳಗ್ಗೆ ಎದ್ದು ಹೇಳಿದ್ದೇನೆ ಅಪ್ಪನಿಗೆ, ಪಪ್ಪ ನನಗೆ ಸಾಯಿಯ ಚಿತ್ರಣ ಇರುವ ಫೋಟೋ ಬೇಕು, ಸಾಯಿ ಚಿತ್ರಣ ಇರುವ ಫೋಟೋ ಬೇಕು ನನಗೆ. ತಂದೆಗೆ ಆಶ್ಚರ್ಯ, ಇವನು ಇನ್ನೂ ಸಾಯಿನೇ ನೋಡ್ಲಿಲ್ಲ. ಆವಾಗ ವಾಹನ ಸೌಕರ್ಯ ಇಲ್ಲ, ಚಿತ್ರಾಪುರದಿಂದ ಶಿರಾಲಿ ಬರಬೇಕು, ಪೋಸ್ಟ್ ಆಫೀಸ್ ಡ್ಯೂಟಿ ಮಾಡಬೇಕು. ತಂದೆ ಬೆಳಗ್ಗೆ ಮಗನ ಆಶೆ ಈಡೇರಿಸ್ಬೇಕಂತ 8 ಗಂಟೆಗೆ ಹೋಗಿ ಶಿರಾಲಿ ಹೋಗಿದ್ದಾರೆ. ಫೋಟೋ ಕಟ್ಟಿಸಿಕೊಂಡು 11:30 12 ಗಂಟೆಗೆ ಮನೆ ಬಂದಿದ್ದಾರೆ. ನಾನು ಹೇಳಿದ್ದೇನೆ, ಬಾಬಾ ಅವರ ಪೂಜೆ ಆಗ್ಬೇಕು, ಸ್ವಾಮಿ ಪೂಜೆ ಆಗ್ಬೇಕು. ಏನೂ ತಿನ್ನಲೇ ಇದ್ದವ. ಪೂಜೆ ಹಾಕೊಂಡು ಹೇಳಿದೆ ತಾಯಿಗೆ, ಅಮ್ಮ ನನಗೆಲ್ಲ ಉಣ್ಬಡಿಸಿ, ಏನೇನು ಸಬ್ಜಿ ಮಾಡಿದೆ, ಏನೇನು ರೋಟಿ ಮಾಡಿದೆ ಎಲ್ಲ ಉಣ್ಬಡಿಸ್ಬೇಕು. ಅಜ್ಜಿ ಹೇಳು, ತಾಯಿ ಅಮ್ಮನ ಮುಖ ನೋಡ್ತಾ ಇದ್ದಾಳೆ. ನನ್ನ ಅಜ್ಜಿ ನೋಡಿದ್ರೆ ವಾಂತಿ ಮಾಡ್ತಾನೆ, ಭೇದಿ ಮಾಡ್ತಾನೆ. ಇವತ್ತೆಲ್ಲ ಬಡಿಸಿ ಏನ್ ಮಾಡೋದು, ಕೊಡುವುದ, ಹೇಗೆ ಮಾಡೋದು? ನಾನು ಹಠ ಮಾಡ್ತಾ ಇದ್ದೇನೆ. ಹಠ ಮಾಡಿದ ಕೂಡಲೇ
ಅಜ್ಜಿ ಹೇಳಿ ಕೊನೆಯ ಆಶೆ ಅಲ್ವಾ, ಕೊಟ್ಟು ಬಿಡು. ನಿಮ್ಗೆ ಅನಿಸಿರ್ಬೋದು ಅದು ಪ್ರಸಾದವಾಗಿ ಮಾರ್ಪಾಡಾಯ್ತು. ಏನು ತಗೊಂಡಿದ್ದೇನೋ ಅದು ಪ್ರಸಾದವಾಗಿ ನಾನು ಇವತ್ತು ಈ ಜಾಗದಲ್ಲಿ ನಿಂತಿದ್ದೇನೆ. ಅದು ಸ್ವಾಮಿ ಕೃಪೆ, ಬಾಬಾ ಅವರ ಕೃಪೆ. ಹಾಗಾಗಿ ಕಾಣದನ್ನ ಕಂಡಿದ್ದೇವಲ್ಲ ಅವಾಗ, ಹಾಗೆ ಕಾಣದನ್ನ ಇಲ್ಲೂ ಕಂಡಿದ್ದೇವಲ್ಲ. ನಿನ್ನೆ ಬಂದದ್ದು ಯಾರು ಆಮಂತ್ರಣ ಕೊಡ್ಲಿಲ್ಲ, ನಾನಾಗಿ ಬಂದದ್ದು, ಹೀಗೆ ದಾರಿಯನ್ನು ಹೋದದ್ದು. ಅದು ಬಾಬಾ ಅವರ ಯಾಕೆ ಇಲ್ಲಿ ನಮ್ಗೆ ಪಾದ ಇಡ್ಲಿಕ್ಕೆ ಆಯ್ತು ಅಂತ ಹೇಳಿಕ್ಕೆ ಈ ವಿಚಾರ ಬಾಲ್ಯದಿಂದಲೇ. ಯಾಕೆಂದ್ರೆ ನನ್ನ ಹೆಸರಿಗೆ ಮಗ ಕೂತಿದ್ದಾನೆ, ಅವನ ಹೆಸರು ಸಾಯಿರಾಮ್, ನನ್ನ ಮನೆ ಹೆಸರು ಸಾಯಿನನ್. ನನ್ನ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಸಿಟಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಲು. ನಾನು ಹುಡುಗಿ ಅಂತ ಎಲ್ಲ 15 ಕಾಲೇಜ್ ಹುಡ್ಕೊಂಡು ಬಂದೆ ಬೆಂಗಳೂರಿನಲ್ಲಿ. ಒಳ್ಳೆಯ ಹಾಸ್ಟೆಲ್ ಇರುವಂತಹ ಕಾಲೇಜಿಗಿರುವಂತಹ ಹುಡುಗಿಯನ್ನ ಅಡ್ಮಿಷನ್ ಮಾಡಬೇಕು ಹೇಳಿ 15 ಕಾಲೇಜ್ ಲಿಸ್ಟ್ ಮಾಡಿ ಬಂದೆ. ಕಡೆಗೆ ಸಿಟಿ ಲಿಸ್ಟ್ ಬಂತು, ಫಸ್ಟ್ ರೌಂಡ್ ಬಂತು, 2ನೇ ರೌಂಡ್ ಬಂತು, 3ನೇ ರೌಂಡ್ ಬಂತು. ಅಲ್ಲಿ ನಾನು ನೋಡಿದ ಒಂದು ಕಾಲೇಜ್ ಇಲ್ಲ, ಒಂದು ಕಾಲೇಜ್ ಪದೇ ಪದೇ ಬರ್ತಾ ಇದೆ. ನೋಡುವ 2ನೇ ರೌಂಡ್ ನೋಡಿದೆ, 3ನೇ ರೌಂಡ್ ಹೇಳಿದೆ ನಮ್ಮ ಮಗಳಿಗೆ ಲಾಕ್ ಮಾಡು, ಕಾಲೇಜ್ ನೋಡಿಲ್ಲ, ಆದ್ರೆ ಬಾಬಾ ಇದ್ದಾನೆ, ಸ್ವಾಮಿ ಇದ್ದಾನೆ, ಲಾಕ್ ಮಾಡು ಹೇಳಿದೆ. ಇವತ್ತು ನನ್ನ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ನನ್ನ ಮಗಳು ಕಲಿತಾ ಇದ್ರು, ನಾನು ಇಂಟೆನ್ಷನಲ್ಲಿ ಆ ಕಾಲೇಜ್ ಅಡ್ಮಿಷನ್ ಮಾಡಿದೆ ಅಂತ ಕೊಡ್ತಾರೆ. ಆ ಕಾಲೇಜಿನ ಹೆಸರು ಸಾಯಿ ವಿದ್ಯಾ ಕಾಲೇಜ್ ಯಲಹಂಕ. ಇವೆಲ್ಲ ಬಾಬಾ ಅವ್ರ ಕೃಪೆ. ಇವತ್ತು ನಾವು ಭಗವದ್ಗೀತೆಯ ಆಂದೋಲನ ಮಾಡ್ತಾ ಇರುವಾಗ ಕಾಣದ ಮುಖಗಳು ಇವೆ. ನಿಮ್ಗೆ ಅನಿಸಿರ್ಬೋದು ಎಲ್ಲರಿಗೂ ಈಗ ಮಾತು ಏನಿರ್ತಾರೆ, ಎಲ್ಲ ಶಿಕ್ಷಕರು ಇರ್ಬೋದು, ಡಾಕ್ಟರ್ ಇರ್ಬೋದು, ನಮ್ಗೆ ಏನೋ ಮಾಡ್ಲಿಕ್ಕೆ ಸಮಯ ಇಲ್ಲ ಹೇಳ್ಬೋದು. ಇವತ್ತು ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಭಗವದ್ಗೀತೆಯ ಚಿನ್ಮಯ ಮಿಷನ್ ಕ್ಲಾಸ್ನಲ್ಲಿ ಮುಂಜಾನೆ 11 ಗಂಟೆಗೆ 42 ಜಾಯಿನ್ ಆಗ್ತಾರೆ ಮಂದಿ. ಅದರಲ್ಲಿ 18 ಮಂದಿ ಡಾಕ್ಟರ್ಸ್ ಜಾಯಿನ್ ಆಗ್ತಾರೆ. ನಿಮ್ಗೆ ಆಶ್ಚರ್ಯ ಇರೋದು, ಅವರಿಗೆ ಎప్పుడు ಇದಿಲ್ಲ, ಕೆಲಸ ಇಲ್ವಾ? ಕೆಲಸ ಇದೆ. ಒಂದು ಇಯರ್ಫೋನ್ ಇಲ್ಲಿ ಹಾಕ್ತಾರೆ, ಒಂದು ಇಯರ್ಫೋನ್ ತೆಗೆದಿರ್ತಾರೆ, ಸಮಯ ಇದ್ರೆ ಅದನ್ನು ಕೇಳಿಸ್ಕೊಡ್ತಾರೆ, ಪೇಷಂಟ್ ಇಲ್ಲದೆ ಚಾಂಟ್ ಮಾಡ್ತಾರೆ. ಇವತ್ತು ಅಣ್ಣನೇ ಸಾಕ್ಷಿ ಇದ್ದಾನೆ. ನಿನ್ನೆಲ್ಲ ಮೊನ್ನೆ ಮಂಗಳೂರು ಡಾಕ್ಟರ್ ನರಸಿಂಹಪೈ, ಹಾರ್ಟ್ ಡಾಕ್ಟರ್, ಯಾರು ಕೇಳಿರ್ಬೋದು, ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಪದ್ಮನಾಭ್ ಕಾಮತ್, ಗೈನಕಾಲಜಿ ಡಾಕ್ಟರ್ ನೀಲಾ ಮಹಾಲೆ, ಶೆಣೆ, ಎಷ್ಟು ಪೇಷಂಟ್ ಇರಲಿ. ನಿನ್ನೆ ನನಗೆ ಅವರು ನಾನೊಂದು ಬ್ಲಡ್ ಟೆಸ್ಟ್ ಅಲ್ಲೇ ಸಿಕ್ಕಿದ್ದು, ಅಕಸ್ಮಾತ್ ಬಂದು ಭೇಟಿಯಾಗಿ ಹೋಗಿ ಹೇಳಿದ್ರು ಡಾಕ್ಟರ್ ನರಸಿಂಹಪೈ. ಅಲ್ಲಿ ನೋಡಿದ್ರೆ ನಂಗೆ ಸಿಟ್ಟು ಬಂದೋಯ್ತು. ಹಾರ್ಟ್ ಪೇಷಂಟ್ ಎಲ್ಲ 150 200 ಜನ ನಿಂತಿದ್ದಾರೆ, ಹಾರ್ಟ್ ಪೇಷಂಟ್, ಸೀಟ್ ಇಲ್ಲ. ನಾನು ಆ ಸಮಯದಲ್ಲಿ ಹೇಗೆ ಹೋಗುದು? ದೇವಾ ಬಾ, ನೀನು ಬಂದಿದ್ದೆ, ಗಾಡಿ ಬೇಕಾ, ಕೊಂಚಾಡಿ ಮಾಳಸ ದೇವಸ್ಥಾನಕ್ಕೆ ಹೋಗ್ಬಾ. ಆ ತಾಳ್ಮೆ, ಯಾಕೆಂದ್ರೆ ಎಲ್ಲರೂ ಚೇಂಜ್ ಆಗಿದ್ದಾರೆ ಈ ಕೊರೋನಾ ಟೈಮ್ನಲ್ಲಿ. ನಾನು ಇವತ್ತು ಬೆಳಗ್ಗೆ ನನ್ನ ಮೊಬೈಲ್ ನೋಡ್ಬೋದು, ನಾನು ಬೆಳಗ್ಗೆ ಒಂದು ಮೆಸೇಜ್ ಕಳಿಸ್ತೇನೆ, ಸಾಯಿದು ಕಳಿಸ್ತಿಲ್ಲ ಅಂದ್ರೆ ಡಾಕ್ಟರ್ ನೀನಾ ಮಹಾದೇವ್ರ ಫೋನ್ ಬರುತ್ತೆ, ಗೋಕರ್ಣ ಆರಾಮಸ್ವೆ, ಇಷ್ಟೇ. ಸಾಯಿರಾಮ್, ಎಲ್ಲರಿಗೂ ಬೇಕಾದ್ರೆ ಸಾಯಿರಾಮ್ ಅಭಯ. ಇದನ್ನು ನಿಮ್ಮ ಮುಂದೆ ಇಳಿಗೆ ಇಷ್ಟಪಡ್ತಾ ಇದ್ದೇನೆ. ಮಾತಾಡಲು ಈ ಸಾರನ್ನು ಹೇಳ್ಬೋದು, ಎಷ್ಟು ಅನುಭೂತಿಗಳನ್ನು ನಾವು ಹೇಳ್ಬೋದು. ಇವತ್ತು ನಾನು ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತಾರೆ ಕೃಷ್ಣಂದು, ಕರ್ಮ ಸನ್ಯಾಸ ಯೋಗ. ಆ ಯೋಗದಲ್ಲಿ ಕೃಷ್ಣ, ನಾವೇನು ತಿಳ್ಕೊಂಡಿದ್ದೇವೆ, ಕಾವಿ ತೊಟ್ಟವರು ಸನ್ಯಾಸಿ ಅಂತ. ತಪ್ಪು. ಇವತ್ತು ನಾನು ದಿವ್ಯ ಅನುಭೂತಿಯನ್ನ ಇಲ್ಲಿ ಪಡಿತಾ ಇದ್ದೇನೆ. 2 ಅನುಭೂತಿಯನ್ನು ಪಡೆದಿದ್ದೇನೆ. ಒಂದನೇದಾಗಿ ಭಗವಂತ ಕಾವಿ ತೊಟ್ಟರು ಸನ್ನಿಸಲ್ಲ, ಯಾರ ಧರ್ಮ ಸಂಸ್ಥಾಪನೆಗಾಗಿ. ಇದನ್ನ ಬರೆದವರು ಕೆ ಲಕ್ಷ್ಮಿ ಅಂತ, ಮೈಸೂರು. ಇದರ ಮುನ್ನುಡಿಯನ್ನ ನಾನು ಬರೆದಿದ್ದೇನೆ ಅಂತ, 2ನೇ ಮುದ್ರಣ. ನಿಮ್ಗೆ ಆಶ್ಚರ್ಯ ಮತ್ತು ನೇಪಾಳ ರಾಜ್ಯ, ನೇಪಾಳ ದೇಶ ಇದಕ್ಕೆ ಬೆಸ್ಟ್ ಅವಾರ್ಡ್, ಬೆಸ್ಟ್ ಸ್ಪಿರಿಚುವಲ್ ಬುಕ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ನೇಪಾಳ ದೇಶ, ಸಾಯಿ ಚರ್ಚ್. ಇದನ್ನ ನಾನು ಅವರಿಗೆ ಇವತ್ತು ಹಿರಿಯ ಸ್ನೇಹಿತರಿಗೆ ಅರ್ಪಿಸ್ತಾ ಇದ್ದೇನೆ. ಸಾಯಿರಾಮ್.